Hello everyone, welcome and welcome back to Anu Vijay Vlogs. After long time ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಸೊ ಇಷ್ಟು ದಿನ ಹೇಗೆ ಸಪೋರ್ಟ್ ಮಾಡಿದ್ರೆ ಹಾಗೆ ಇನ್ನು ಮುಂದೆ ಕೂಡ ಸಪೋರ್ಟ್ ಮಾಡಿ. ಇನ್ನು ಮುಂದೆ ಅಂದರೆ ವೀಕ್ಲಿ ಅಟ್ಲೀಸ್ಟ್ 3 ವೀಡಿಯೋಸ್ನಾದರೂ 3 ಡೇಸ್ ವೀಕ್ಲಿ 3 ಡೇಸ್ ವಿಡಿಯೋನ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ನಿಮ್ಮ ಒಂದು ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡುವಾಗ ಪಕ್ಕದಲ್ಲಿರೋ ಬೆಲ್ ಬಟನ್ನ ಸಹ ಕ್ಲಿಕ್ ಮಾಡಿ, ಸೊ ದಟ್ ನಾನು ಮಾಡೋ ಪ್ರತಿಯೊಂದು ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮೊದಲು. ಸೊ ಈ ವಿಡಿಯೋ ಬಂದುಬಿಟ್ಟು ನನ್ನ ಅಜ್ಜಿ ಮನೆಯ ಗೃಹ ಪ್ರವೇಶದ ವಿಡಿಯೋ ಆಗಿರುತ್ತೆ. ಸೊ ಗೃಹ ಪ್ರವೇಶ ಆಗಿ 2 ಮಂತ್ಸ್ ಆಗೋಗ್ಬಿಟ್ಟಿದೆ. ಸೊ ನನಗೆ ವಿಡಿಯೋ ಹಾಕೋಕ್ಕೆ ಆಗಲಿಲ್ಲ, ಎಡಿಟ್ ಮಾಡೋಕ್ಕೂ ನನಗೆ ಆಗಲಿಲ್ಲ ಸಮ್ ರೀಸನ್ಸ್. ಅದಕ್ಕೆ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇದು ಗೃಹ ಪ್ರವೇಶದ ಹಿಂದಿನ ದಿನದ ವ್ಲಾಗು. ಸೊ ಹಿಂದಿನ ದಿನ ಸ್ವಲ್ಪ ಪ್ರಿಪ್ರೇಷನ್ನ ನಾವು ಮಾಡ್ಕೊತಾ ಇದ್ವಿ. ನಾವು ನನ್ನ ಅಕ್ಕ ಅಂದರೆ ಆ ದೊಡ್ಡಮ್ಮನ ಮಗಳು ಅಂದರೆ ಅಕ್ಕ ಅತ್ತೆ ಎಲ್ಲ ಆಗಬೇಕು. ನಾನು ನಮ್ಮ ಅಕ್ಕ ನನ್ನ ಮಗ ಎಲ್ಲ ನಾವು ಮೈಸೂರಿಂದ ಸಂಜೆ ಒಂದು 5:30 ಅಷ್ಟರಲ್ಲಿ ಅಜ್ಜಿ ಊರಿಗೆ ಹೋದ್ವಿ. ನಂಜನಗೂಡು ಹತ್ರ ಇರೋದು ನಮ್ಮ ಅಜ್ಜಿ ಮನೆ. ಅಜ್ಜಿ ಅಂದರೆ ಅಮ್ಮನ ಮನೆ. ಸೊ ಇಲ್ಲಿ ರಂಗೋಲಿ ಬಿಡ್ತಿರೋದು ಬಂದ್ಬಿಟ್ಟು ನನ್ನ ಇನ್ನೊಂದು ಅಕ್ಕ ಅಂದರೆ ನನ್ನ ಇನ್ನೊಂದು ದೊಡ್ಡಮ್ಮನ ಮಗಳು, ನಮ್ಮ ಅಮ್ಮನ ಅಕ್ಕನ ಮಗಳು. ಸೊ ಅಲ್ಲಿ ಇವಾಗ ಬರ್ತಾಯಿದ್ದಾರೆ ನೋಡಿ, ಇವ್ರು ಬಂದ್ಬಿಟ್ಟು ನಮ್ಮ ಅಮ್ಮನ ಫಸ್ಟ್ನೇ ಅಕ್ಕನ ಮಗಳು. ಹಾಗೆ ಮಾವನ್ನೇ ಮದುವೆ ಆಗಿರೋದ್ರಿಂದ ನಂಗೆ ಅತ್ತೆ ಕೂಡ ಆಗಬೇಕು. ಸೊ ಅಲ್ಲಿ ಬರ್ತಾ ಇದ್ದಾಳಲ್ಲ ಅವಳು ಬಂದುಬಿಟ್ಟು ನನ್ನ ಇಲ್ಲಿ ನಿಂತಿದ್ದಾರಲ್ವ ದೊಡ್ಡ ಅಕ್ಕ, ಆ ಅಕ್ಕನ ಮಗಳು. ಸೊ ಹಂಗೆ ಅನಿಸಲ್ಲ, ಇಬ್ಬರು ಅಕ್ಕ ತಂಗಿರ ಥರ ಅನಿಸ್ತಾರೆ. ಬಟ್ ಅವ್ರು ಸ್ವಲ್ಪ ಹೈಟ್ ಬೆಳೆದ್ಬಿಟ್ಟಿದ್ದಾಳೆ ಅಷ್ಟೇ. ಸೊ ಹಾಗೇ ಮಾತಾಡಿಕೊಂಡು ತಮಾಷೆ ಮಾಡಿಕೊಂಡು ಹಿಂದಿನ ದಿನ ಬಾಗಿಲೆಲ್ಲ ತೊಳೆದು ರಂಗೋಲಿ ಎಲ್ಲ ಹಚ್ಚಿ ಅದಕ್ಕೆ ಕಲರೆಲ್ಲ ಹಚ್ಚಿ, ಮತ್ತು ಸ್ವೀಟ್ ಮಾಡೋರು ಕೂಡ ಮಧ್ಯರಾತ್ರಿ 12 ಗಂಟೆ ರಾತ್ರಿ ಬಂದರು. ಸೊ ಅವ್ರಿಗೂ ಕೂಡ ಬೋರ್ ಆಗಬಾರ್ದು, ನಿದ್ದೆ ಬರಬಾರ್ದು ಅಂತ ಹೇಳ್ಬಿಟ್ಟು ಅಲ್ಲೇ ಹಾಗೆ ಮಾತಾಡಿಕೊಂಡು ಇದ್ವಿ. ಸೊ ತುಂಬ ಗ್ರ್ಯಾಂಡಾಗಿ ಏನು ಗೃಹ ಪ್ರವೇಶ ಮಾಡಲಿಲ್ಲ. ನಮಗೆ ಹತ್ರದಲ್ಲಿ ಯಾರು ರಿಲೇಟಿವ್ಸ್ ಇದ್ದಾರೆ ಅವ್ರನ್ನ ಮಾತ್ರ ಇನ್ವೈಟ್ ಮಾಡಿದ್ವಿ. ಅದು ಗೃಹ ಪ್ರವೇಶ ಅಲ್ಲ, ಗಣಪತಿ ಹೋಮ. ತುಂಬ ಚೆನ್ನಾಗಿ ಹೋಮನ ಮಾಡಿಕೊಟ್ರು. ಪುರೋಹಿತರು ಬಂದಿದ್ದರು, ಅವರು ಬ್ರಾಹ್ಮಣಸ್ರಂತೆ. ಸೊ ಪುರೋಹಿತರು ಬಂದು ಅವರೇನೆ ನೈವೇದ್ಯಕ್ಕೆ ಏನು ಅವಲಕ್ಕಿದು ಪ್ರಸಾದ ಮತ್ತು ಮೋದಕ ಎಲ್ಲ ಮಾಡ್ಕೊಂಡು ಬಂದಿದ್ದರು. ಗಣಪತಿಗೆ ಫೇವ್ರೇಟ್ ಅಲ್ವ ಮೋದಕ, ಅದೆಲ್ಲ ಮಾಡ್ಕೊಂಡು ಬಂದು ಚೆನ್ನಾಗಿ ಮಾಡಿದ್ರು. ತುಂಬ ಚೆನ್ನಾಗಾಯಿತು ಕೂಡ. ಇಲ್ಲಿ ನೋಡ್ತಾ ಇರ್ಬೋದು, ಇವರು ಸ್ವೀಟ್ನ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಸ್ವೀಟ್ ಬಂದ್ಬಿಟ್ಟು ಬಾದುಷಾ ಮಾಡಿಸಿದ್ದು, ತುಂಬಾ ಚೆನ್ನಾಗಿ ಮಾಡಿದರು ಅವರು. ಒಂದು 2 ಅವರ್ಸಲ್ಲಿ 5:50 ಬಾದುಷಾನ ರೆಡಿ ಮಾಡಿಕೊಟ್ರು. ಆ್ಯಂಡ್ ನನ್ನ ಮಗ ಕೂಡ ಏನು ಮಾಡಿದ್ದ ಅಂದರೆ ಅವನಿಗೂ ಕೂಡ ಅವತ್ತು ನಿದ್ದೆ ಬಂದಿಲ್ಲ. ಅವ್ನು 12:30 ತನಕನೂ ಆಟಾಡ್ಕೊಂಡೇ ಇದ್ದ. ಹಾಗೆಯೇ ಅವನಿಗೆ ಬಾಳೆ ಎಲೆ ಊಟ ಅಂದರೆ ತುಂಬ ಇಷ್ಟ ಅಂದ್ಬಿಟ್ಟು ಸ್ವಲ್ಪ ಒಂದೊಂದು ಅರ್ಧ ಗಂಟೆಗೆ ಬಿಟ್ಬಿಟ್ಟು ಬಾಳೆ ಎಲೆ ಹಾಕಿಸ್ಕೊಳ್ಳೋದು, ಊಟ ಮಾಡೋದು, ಇದೇ ಥರ ಮಾಡ್ಕೊತ ಬರ್ತಾಯಿದ್ದ ಅವನು. ಸೊ ಚಿಕ್ಕ ಕ್ಲಿಪ್ಪಿಂಗ್ಸ್ನ ನಾನು ತೊಗೊಂಡಿದ್ದೀನಿ ಅಷ್ಟೇ, ಕಂಪ್ಲೀಟ್ ನಾನು ವೀಡಿಯೋನ ಮಾಡ್ಕೊಂಡಿಲ್ಲ. ಸೊ ಇಲ್ಲಿ ನಮ್ಮ ಅಕ್ಕ ಬಂದ್ಬಿಟ್ಟು ರಂಗೋಲಿಯನ್ನು ಬಿಡ್ತಾಯಿದ್ದಾಳೆ. ಸೊ ನಿದ್ದೆ ಬರೋ ಟೈಮು ಆ ಟೈಮಲ್ಲಿ. ಸೊ ಅದರಿಂದ ತುಂಬ ದೊಡ್ಡ ರಂಗೋಲಿ ಏನು ಬಿಡ್ತಾಯಿಲ್ಲ, ಚಿಕ್ಕದೇ ರಂಗೋಲಿನ ಬಿಡ್ತಾಯಿದ್ದಾರೆ. ಹಾಗೆ ಚಪ್ಪರ ಎಲ್ಲ ಹಾಕಿದ್ರು. ನಾವು ಅದಕ್ಕೆ ನಮಗೆ ಗೊತ್ತಿರೋ ಅಷ್ಟು ಹೂವಲ್ಲಿ ಡೆಕೋರೇಷನ್ನ ಮಾಡಿದ್ವಿ ಅಷ್ಟೇ. ಸೊ ಕಲರೆಲ್ಲ ಹಚ್ಚಿದ ಮೇಲೆ ಒಂದ್ಸರಿ ತೋರಿಸ್ತೀನಿ ಯಾವ ಥರ ಕಾಣಿಸ್ತಾ ಇದೆ ಅಂತ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ಬೆಳಗ್ಗಿನ ಪೂಜೆದ ವಿಡಿಯೋ ಆಗಿರುತ್ತೆ. ಇದು ಬಂದ್ಬಿಟ್ಟು ನಮ್ಮ ಅಕ್ಕ, ದೊಡ್ಡಕ್ಕ, ಹಾಗೆ ಅತ್ತೆ ಕೂಡ ಆಗಬೇಕು. ಆ್ಯಂಡ್ ಇದು ನಮ್ಮ ಮಾವ, ನಮ್ಮಮ್ಮನ ತಮ್ಮ. ಸೊ ಇವರಿಬ್ಬರು ಕೂಡ ಇವಾಗ ಪೂಜೆನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಫಸ್ಟು ಚಪ್ರ ಪೂಜೆ ಎಲ್ಲ ಮುಗಿಸಿ ಆಮೇಲೆ ಹೋಗಿ ಹೋಮಕ್ಕೆ ಕೂತ್ಕೊಳ್ಳೋ ಅಂಥದ್ದು. ಆ್ಯಂಡ್ ತುಂಬ ಚೆನ್ನಾಗಿ ಮಂತ್ರ ಎಲ್ಲ ಹೇಳಿ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡಿದ್ರು. ನಾನಿಲ್ಲಿ
ವಾಯ್ಸ್ ಹೇಗೆ ಕೊಡ್ತಾಯಿದ್ದೀನಿ ಅಂತಂದರೆ ಸ್ವಲ್ಪ ಸಾಂಗ್ ಬರ್ತಾಯಿತ್ತು, ಹಾಗೆಯೇ ಅಲ್ಲಿ ನಾವೆಲ್ಲ ಸ್ವಲ್ಪ ಮಾತಾಡಿಬಿಟ್ಟಿದ್ದೀವಿ. ಮತ್ತು ಇಲ್ಲಿ ಇವ್ರದ್ದು ಮಂತ್ರ ಕೂಡ ಸ್ವಲ್ಪ ಮಿಕ್ಸ್ ಆಗಿತ್ತು, ಯಾವುದೂ ಕೂಡ ಕ್ಲಿಯರಾಗಿ ಕೇಳಿಸ್ತಾ ಇರಲಿಲ್ಲ ಅಂತ ಹೇಳ್ಬಿಟ್ಟು ನಾನು ವಾಯ್ಸ್ನ ಪೂರ್ತಿಯಾಗಿ ಅದನ್ನು ಮ್ಯೂಟ್ ಮಾಡಿಬಿಟ್ಟು ನಾನೇ ಓನ್ ವಾಯ್ಸ್ನ ಕೊಡ್ತಾಯಿದ್ದೀನಿ ಅಷ್ಟೇ. ಸೊ ಗೈಸ್, ಈ ವಿಡಿಯೋ ನಿಮ್ಗೇನಾದ್ರು ಇಷ್ಟ ಆಯಿತು ಅಂದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಆ್ಯಂಡ್ ತುಂಬ ವೀಡಿಯೋಸ್ಗಳು ಇದ್ದಾವೆ, ಅದನ್ನು ನಾನು ಎಡಿಟ್ ಮಾಡಿ ಬ್ಯಾಕ್ ಟು ಬ್ಯಾಕ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತೀನಿ. ಮೇನ್ ರೀಸನ್ ಬಂದುಬಿಟ್ಟು ನೆಟ್ವರ್ಕ್ ಪ್ರಾಬ್ಲಮ್, ಹೆವಿ ನೆಟ್ವರ್ಕ್ ಪ್ರಾಬ್ಲಮ್ ಇರೋದ್ರಿಂದ ನಮ್ಮೂರಲ್ಲಿ ನನಗೆ ವೀಡಿಯೋ ಹಾಕಿದಾಗ ಪೂರ್ತಿ ನೆಟ್ಟು ಖಾಲಿ ಆಗೋಗ್ಬಿಟ್ಟಿರುತ್ತೆ, 2 GB ಕೂಡ. ಅದೇನಾಗ್ಬಿಟ್ಟಿರುತ್ತೆ ಅಂತ ಅಂದರೆ ನೆಟ್ಟು ಖಾಲಿ ಆದರೂ ಕೂಡ ವೀಡಿಯೋ ಯೂಟ್ಯೂಬ್ಗೆ ಅಪ್ಲೋಡ್ ಆಗೇ ಇರಲ್ಲ. ಸೊ ಇದೊಂದು ಕಾರಣದಿಂದ ನಾನು ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ ಬೇಜಾರಾಗಿಬಿಟ್ಟು ವೀಡಿಯೋ ಅಪ್ಲೋಡ್ ಮಾಡೋದನ್ನೇ ಬಿಟ್ಬಿಟ್ಟಿದ್ದೀನಿ. ಆ್ಯಂಡ್ ಇನ್ನೊಂದು ಏನಂದರೆ ಆಗ್ತಾಯಿಲ್ಲ, ಸಬ್ಸ್ಕ್ರೈಬರ್ಸ್ ಆಗ್ತಾಯಿಲ್ಲ, ಇನ್ಕ್ರೀಸ್ ಆಗ್ತಾಯಿಲ್ಲ. ಆಮೇಲೆ ಮತ್ತು 2 ಇಯರ್ಸ್ ಕಂಪ್ಲೀಟ್ ಆಗ್ತಾ ಬರ್ತಾಯಿದೆ, 2 ಇಯರ್ಸ್ ಅಲ್ಲ, 1.5 ಇಯರ್ಸ್ ಕಂಪ್ಲೀಟ್ ಆಗ್ತಾ ಬರ್ತಾಯಿದೆ. ಇನ್ನೂ ಕೂಡ ನಮಗೆ ವಾಚ್ ಅವರ್ ಆಗಲಿ ಸಬ್ಸ್ಕ್ರೈಬರ್ಸ್ ಆಗಲಿ ನನಗೆ ರೀಚ್ ಮಾಡೋಕ್ಕೆ ಆಗ್ತಾಯಿಲ್ಲ. ಸೊ ಅದೊಂದು ಮೇಯ್ನ್ ಕಾರಣದಿಂದ ಒಂದೊಂದು ಸರಿ ಬೇಜಾರಾದಾಗ ಬೇಡವೇ ಬೇಡ ವೀಡಿಯೋ ಮಾಡೋದು ಅಂತ ಹೇಳ್ಬಿಟ್ಟು ಸ್ಟಾಪೇ ಮಾಡಿಬಿಡ್ತೀನಿ. ಇನ್ನೂ ತುಂಬ ವೀಡಿಯೋಸ್ಗಳನ್ನ ನೋಡಿದಾಗ ತುಂಬ ಇವಾಗ ಫೇಮಸ್ ಆಗಿರೋ ಯೂಟ್ಯೂಬರ್ಸ್ಗೂ ಕೂಡ ಸ್ಟಾರ್ಟಿಂಗ್ ಮೇಯ್ನ್ ಪ್ರಾಬ್ಲಮ್ಮೇ ಇದಾಗ್ಬಿಟ್ಟಿರುತ್ತೆ. ಸೊ ಅವ್ರ ವೀಡಿಯೋಸ್ ಎಲ್ಲ ನೋಡಿದಾಗ ಅನಿಸುತ್ತೆ ಯಾವುದೂ ಕೂಡ ಅಷ್ಟು ಈಸಿಯಾಗಿ ಸಿಕ್ಕಲ್ಲ, ನಾವು ಪ್ರಯತ್ನ ಪಟ್ಟರೆ ಎಲ್ಲ ಆಗೋದು. ಸೊ ನಮ್ಮ ಪ್ರಯತ್ನ ನಾವು ಮಾಡೋಣ, ಅದು ಯಾವಾಗ ಬೇಕಾದ್ರೂ ರೀಚ್ ಆಗಲಿ, ಫಸ್ಟ್ ನಾವು ಪ್ರಯತ್ನ ಪಡೋಣ ಅಂತ ಹೇಳಿ ಸೊ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ. ನೋಡೋಣ, ನಾನಂತೂ ಯೂಟ್ಯೂಬ್ನ ಸ್ಟಾಪ್ ಮಾಡೋದಾಗಲಿ ಅಥವಾ ನನ್ನ ಚಾನಲ್ ಡಿಲೀಟ್ ಮಾಡೋದಾಗಲಿ ಏನೂ ಮಾಡಲ್ಲ. ನನಗೆ ಯಾವಾಗ ವೀಡಿಯೋಸ್ ಅಪ್ಲೋಡ್ ಮಾಡೋದಕ್ಕಾಗುತ್ತೆ ಅವಾಗೆಲ್ಲ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಎಲ್ಲಿ ತನಕ ವೀಡಿಯೋಸ್ ಅಪ್ಲೋಡ್ ಮಾಡ್ಬೋದು, ಯಾವಾಗ ಬೇಕಾದರೂ ಅದು ರೀಚ್ ಆಗಲಿ, ಮತ್ತು ಸಬ್ಸ್ಕ್ರೈಬರ್ ಆಗಿರ್ಬೋದು, ವಾಚ್ ಅವರ್ ಆಗಿರ್ಬೋದು, ಎಷ್ಟು ವರ್ಷನೇ ತಗೊಳ್ಳಿ ಅದು ಕಂಪ್ಲೀಟ್ ಆಗೋಕ್ಕೆ. ಬಟ್ ನಾನು ಯೂಟ್ಯೂಬ್ ಚಾನಲ್ನ ಬಿಡೋದಿಲ್ಲ. ಸೊ ನಾನು ರೀಚ್ ಆಗೋ ತನಕ ಐ ಟ್ರೈ ಮೈ ಲೆವೆಲ್ ಬೆಸ್ಟ್. ನಾನು ಆದಷ್ಟು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ನೆಟ್ವರ್ಕ್ ಸಿಕ್ಕಿದಾಗಲೆಲ್ಲ. ಆ್ಯಂಡ್ ವೀಕ್ಲಿ 3 ಡೇಸ್ ವೀಡಿಯೋ ಅಪ್ಲೋಡ್ ಮಾಡಿ ನಾನು ಯೂಟ್ಯೂಬ್ ಚಾನಲ್ಗೆ ಹಾಕ್ತೀನಿ. ಆ್ಯಂಡ್ ಎಲ್ಲಕ್ಕೂ ಮೇನ್ ಕಾರಣ ನೀವು, ನಿಮ್ಮ ಒಂದು ಸಪೋರ್ಟ್ ನಂಗೆ ತುಂಬಾ ಮುಖ್ಯ. ಸೊ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋನ ಅಪ್ಲೋಡ್ ಮಾಡಿ ಸಾರಿ, ನನಗೆ ಕಾಲ್ ಬರ್ತಾ ಇರೋದ್ರಿಂದ ನಾನು ವಿಡಿಯೋನ ವಾಯ್ಸ್ ಕಟ್ ಆಗ್ತಾಯಿದೆ ಅಷ್ಟೇ. ಎಲ್ಲ ಕಡೆಯೂ ಗೃಹ ಪ್ರವೇಶ, ಗಣಪತಿ ಹೋಮ ಏನೇ ಮಾಡಲಿ ಬಸವಣ್ಣನ ತಂದು ಪೂಜೆ ಮಾಡ್ತಾರೆ. ಹಸು ಮತ್ತು ಕರು ಎರಡನ್ನೂ ಕೂಡ ಮನೆಗೆ ನುಗ್ಗಿಸಿ ಅಲ್ಲಿ ಪೂಜೆ ಮಾಡಿ ಹಸುವಿಂದು ಹಾಲು ಕರೆದು ಆ ಹಸು ಕೂಡ ಗಂಜಲ ಅಥವಾ ತೊಪ್ಪೆನ ಹಾಕಿದ್ರೆ ಅದು ಮನೆಗೆ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಅದನ್ನು ಇವಾಗ ಮಾಡ್ತಾ ಇದ್ದಾರೆ. ಅದನ್ನು ಇವಾಗ ಒಳಗಡೆ ಕರ್ಕೊಂಡು ಹೋಗೋಕ್ಕಿಂತ ಮುಂಚೆ ಪೂಜೆ ಎಲ್ಲ ಮಾಡಿ ಸ್ವಲ್ಪ ಮಂತ್ರ ಎಲ್ಲ ಹೇಳಿಸಿ ಅವ್ರ ಕೈಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಒಳಗಡೆ. ಸೊ ಒಳಗಡೆ ಹೋದ್ಮೇಲೆ ಹಸು ಕರು ಎರಡೂ ಕೂಡ ಸಗಣಿನ ಹಾಕಿ ಗಂಜಲನ ಮಾಡ್ತು, ಅದು ತುಂಬ ಒಳ್ಳೆಯದು. ಸೊ ಮನೆ ವಿಡಿಯೋ ಪೂರ್ತಿಯಾಗಿ ಕಂಪ್ಲೀಟಾಗಿ ನನಗೆ ಹೋಮ್ ಟೂರ್ ಮಾಡೋಕ್ಕಾಗಲೇ ಇಲ್ಲ, ತುಂಬ ಸಿಂಪಲ್ಲಾಗಿ ಮಾಡಿಕೊಂಡೆ. ನೋಡಿ, ತೋರಣದ್ದು ಎಲ್ಲ ಡಿಸೈನು ನಾನೇ ಮಾಡಿದ್ದು, ತುಂಬ ಸಿಂಪಲ್ಲಾಗಿ ನಾನು ಮತ್ತು ನಮ್ಮ ಅಕ್ಕನ ಮಗಳು ನಮಗೆ ತಿಳಿದ ಮಟ್ಟಿಗೆ ಡೆಕೋರೇಷನ್ ಮಾಡಿದ್ದೀವಿ ಅಷ್ಟೇ. ಇದು ಬಂದುಬಿಟ್ಟು ಸೀಟಿನ ಮನೆ, ಕಂಪ್ಲೀಟ್ ಸೀಟದ ಮನೆ. ಅಜ್ಜಿ ಒಬ್ಬರೇ ಇರೋದ್ರಿಂದ ಊರಲ್ಲಿ ಅವ್ರಿಗೆ ಹೇಗೆ ಬೇಕೋ ಆ ವ್ಯವಸ್ಥೆಯಲ್ಲಿ ಮನೆಯನ್ನು ಕಟ್ಸ್ಕೊಟ್ಟಿದ್ದಾರೆ ಅಷ್ಟೇ. ಫಸ್ಟ್ ಬಂದುಬಿಟ್ಟು ಇದು ದೇವ್ರ ಮನೆ, ತುಂಬ ಸಿಂಪಲ್ಲಾಗಿ ಕ್ಯೂಟಾಗಿದೆ. ಇದು ಬಂದ್ಬಿಟ್ಟು ಕಿಚನ್, ಹಾಗೆ ಇದು ಹಾಲ್. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಹಸುನ ಒಳಗಡೆ ನುಗ್ಗಿಸಿ ಇವಾಗ ಅದಕ್ಕೆ ಪೂಜೆ ಎಲ್ಲ ಮಾಡಿ ಹಾಲೆಲ್ಲ ಕರೆದು
ಹೋಮ್ ಹಾಲೆಲ್ಲ ಕರೆದು ಮತ್ತೆ ವಾಪಸ್ ಹಸುನ ಇವಾಗ ನಾವು ಯಾರ ನಮ್ಮ ಮನೇಲೇ ಇದ್ದರೆ ಇನ್ನೂ ಒಳ್ಳೆಯದು. ಯಾರಾದ್ರು ಬೇರೆಯವ್ರ ಮನೇಲಿ ಹಸು ಕರು ಎರಡೂ ಕೂಡ ಒಟ್ಟಿಗೆ ಇರೋರ ಮನೇಲಿ ಹೋಗಿ ಹಸುನ ಈಸ್ಕೊಂಡು ಬಂದು ನುಗ್ಗಿಸಿ ಪೂಜೆ ಎಲ್ಲ ಮಾಡಿ ಅದಕ್ಕೆ ಬಾಳೆಹಣ್ಣೆಲ್ಲ ಕೊಟ್ಟು ಕಳಿಸಿ ನೆಕ್ಸ್ಟು ಹೋಮಕ್ಕೆ ಕುತ್ಕೊಂಡು ಹೋಮ ಎಲ್ಲ ಮಾಡ್ತಾರೆ. ಹೋಮದ ವೀಡಿಯೋ ನಾನು ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಹೊರ್ಗಡೆ ತುಂಬ ರಿಲೇಟಿವ್ಸ್ ಇದ್ದಿದ್ದರಿಂದ ಅವ್ರ ಜೊತೆ ಮಾತಾಡ್ತಾ ಕೂತ್ಕೊಬಿಟ್ಟೆ. ಜಾಸ್ತಿ ನಾನು ಹೊಸ ಮನೆ ಒಳಗಡೆ ಇರಲೇ ಇಲ್ಲ. ಸೊ ಅಜ್ಜಿದು ಹಳೆ ಮನೆ ಇತ್ತು, ಅಲ್ಲಿಗೆ ಹೋಗಿದ್ವಿ. ಆ್ಯಂಡ್ ಇಲ್ಲಿ ನೀವು ಮನ್ವಿತ್ ನೋಡ್ತಾ ಇರ್ಬೋದು, ಅವನಿಗೆ ಈ ಥರದ್ರಲ್ಲೆಲ್ಲ ಇಂಟ್ರೆಸ್ಟ್ ತುಂಬಾ ಜಾಸ್ತಿ. ಸೊ ಅದರಿಂದ ಅವನು ಎಲ್ಲಿ ಹಸು ಕರ್ಕೊಂಡೋಗಲಿ ಅಥವಾ ಎಲ್ಲಿ ಹೋಮ ಮಾಡ್ತಾ ಇರಲಿ, ಎಲ್ಲಿ ದೇವ್ರು ತರ್ತಾ ಇರಲಿ ಎಲ್ಲ ಕಡೆ ಮುಂದೆನೇ ನಿಂತ್ಬಿಟ್ಟಿರ್ತಾನೆ. ನನಗೆ ಆದಷ್ಟು ದೇವರು ಅಂದರೆ ತುಂಬ ಭಯ. ಎಲ್ಲೇ ದೇವ್ರುಗಳು ಬರಲಿ ಅಥವಾ ಯಾರ ಮೈ ಮೇಲಾದ್ರು ದೇವ್ರು ಬರ್ಬೋದು ಅಥವಾ ವೀರಭದ್ರೇಶ್ವರ ಅಂತ ನಮ್ಮ ಕಡೆ ಕುಣಿತಾರೆ ಅವರಾಗಿರ್ಬೋದು, ಇದೆಲ್ಲ ನೋಡಿದಾಗ ನಂಗೆ ತುಂಬಾ ಭಯ ಆಗ್ಬಿಡುತ್ತೆ. ಏನು ಅನ್ನೋದು ನಂಗೆ ಗೊತ್ತಿಲ್ಲ. ನಂಗೊಂಥರ ದೇವ್ರಂದ್ರೇ ಭಯ. ಸೊ ಅದರಿಂದ ನಾನು ಜಾಸ್ತಿ ಅಲ್ಲಿ ಇರಲೇ ಇಲ್ಲ, ಹೊರಗಡೆ ಇದ್ದೆ ನಾನು. ಇಲ್ಲಿ ನವಗ್ರಹ ಪೂಜೆ ಅಂತ ಮಾಡ್ತಾ ಇದ್ದಾರೆ. ಇದು ನಾನು ಹೊಸ್ದಾಗಿ ನೋಡಿದ್ದು, ಬಟ್ ತುಂಬ ಕಡೆ ಮಾಡ್ತಾರೆ ಅಂತ ಗೊತ್ತಾಯಿತು. ಸೊ ಈ ವಿಡಿಯೋ ನಿಮ್ಗೇನಾದ್ರು ಇಷ್ಟ ಆಗಿರೋ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.